ರಿಚ್ ಇದೆ ಅಲ್ಲ ಸರ್, ನಾವು ಹೊಡೆದ ಮೇಲೆ ಭಾಳ ನೀಟಾಗಿ ಬಂದಿದೆ ಸರ್ ಬೆಳೆ. ಬೇರು ಡೆವಲಪ್ಮೆಂಟ್ ಇದೆ ಸರ್, ಬಡ್ಡೆ ಕಡ್ಡುಗಳು ಜಾಸ್ತಿ ಬಂದಿದೆ. ಆಮೇಲೆ ಎದೆಗ ತಾಲಿಲ್ಲ, ಯಾವುದೇ ಥರ ರೋಗ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ, ಭಾಳ ಕ್ಲೀನಾಗಿ ನೀಟಾಗಿ ಬಂದಿದೆ ಸರ್ ಬೆಳೆ. ನಂಬರ್ 1 ಬೆಳೆ ಬಂದಿದೆ. ನಿಮ್ಮ ಟೆರರ್ ರಿಚ್ ಬಳಸಬಹುದು, ಅದರಿಂದ ಏನು ತೊಂದರೆ ಇಲ್ಲ ಸರ್. ಭಾಳ ಲಾಭ ಇದೆ ಸರ್ ರೈತರಿಗೆ. ಏನಿಲ್ಲ ಸರ್, ಇದರ ಹತ್ರ ರೋಗ ಬಂದಿಲ್ಲ ಸರ್, ವೈರಸ್ ಬಂದಿಲ್ಲ ಸರ್. ಕಡಿಮೆ ಅಂತ ಭಾಳ ವೈರಸ್ ಬಂದಿದೆ, ಕೆಂಪು ರೋಗ ಬಂದಿದೆ. ನಮ್ಮ ಗದ್ದೆ ಹತ್ರ ಏನೇನು ಬಂದಿದೆ ಸರ್, ಭಾಳ ನೀಟು ಕ್ಲೀನ್ ಇದೆ ಸರ್ ನಮ್ಮ ಹೊಲ. ಟೆರರ್ ರಿಚ್ ಹಾಕಿದ ಮೇಲೆ ಒಂದು ಬಡ್ಡೆಗೆ ಒಂದು 8-10 ಕಡ್ಡಿ ಹೆಚ್ಚಿಗೆ ಬಂದಿದೆ ಸರ್. ಭಾಳ ನೀಟಾಗಿ ಬಂದಿದೆ ಸರ್ ಭತ್ತ. ನೋಡಿ ಸರ್, ನೀವು ನೋಡ್ಬೋದು, ಭಾಳ ಕ್ಲೀನ್ ಇದೆ ಸರ್. ಯಾವುದೋ ತೊಂದರೆ ಇಲ್ಲ. ಟೆರರ್ ರಿಚ್ ಹಾಕಿದ್ದಕ್ಕೂ ಹಾಕ್ಲಾರ್ದಕ್ಕೂ 5-6 ಚೀಲ ಡಿಫರೆನ್ಸ್, ನಮ್ಮ ಅನುಭವದ ಪ್ರಕಾರ 5-6 ಚೀಲ ಡಿಫರೆನ್ಸ್ ಬಂದೇ ಬರ್ತದೆ ಸರ್. ಇವಾಗ ಅದು ಕೊಯ್ದಾಗಿದೆ. ಈಗ ನಿಮ್ಮದು ಟೆರರ್ ರಿಚ್ ಇದೆ ಅಲ್ಲ ಸರ್, ಅದು ಈಗ 5ರಿಂದ 6 ಚೀಲದವರೆಗೆ ಹೆಚ್ಚಿಗೆ ಬಂದಿದೆ ಸರ್ ನಮಗೆ. ಈ ಸಲ 15 ಎಕರೆಗೆ ನಾವು ಹಾಕಿದ್ದೀವಿ ಸರ್. ನಮ್ಮವ್ರಿಗೆ ಇನ್ನೂ 10-15 ಜನಕ್ಕೆ ನಮ್ಮ ಫ್ರೆಂಡ್ಗಳಿಗೆಲ್ಲ ಹೇಳಿ ಇದನ್ನು ಹಾಕ್ಸ್ತೀವಿ ಸರ್ ನಾವೇ. ಹಂಗಿದೆ ಸರ್ ಇದು ಪ್ರಾಡಕ್ಟ್ ಟೆರರ್ ರಿಚ್ಚು. 5 ಚೀಲ ಹಿಡ್ಕೊಂಡ್ರಗುನಾಗೆ 15 ಎಕರೆಗೆ 75 ಚೀಲ ಸರ್. 1 ಲಕ್ಷ ಚಿಲ್ಡ್ರ ನಮಗೆ ಲಾಭ ಬಂದಿದೆ ಸರ್ ಜಾಸ್ತಿ. ಬೇರೆ ಗದ್ದೆಗೆ ನಮ್ಮ ಗದ್ದೆಗೆ. ಅದರಿಂದ ನಮಗೆ ನಮ್ಮ ಮಕ್ಕಳಿಗೆ ಓದ್ಸೋಕ್ಕಾಗಲು ಇನ್ನೊಂದಕ್ಕಾಗಲು ನಮಗೆ ಸ್ವಲ್ಪ ಹೆಲ್ಪ್ ಆಗಿದೆ ಸರ್. ಅದರಿಂದ ನಮಗೆ ಒಳ್ಳೆ ಥರ ಲಾಭ ಬಂದಿದೆ ಸರ್. ಟೆರರ್ ರಿಚ್ ಅಂದರೆ ನಂಬರ್ 1 ಮದ್ದು ಸರ್.